ನೋಡ್ತಾ ಇರಬಹುದು ವೀಕ್ಷಕರೇ, ಸೈಟ್ ಅಕ್ಕಪಕ್ಕದಲ್ಲಿ ಮನೆಗಳಾಗಿರುವಂತದ್ದು. ಸೊ ಈ ಖಾತಾ ರೆಡಿ ಇರುವಂತ ಸೈಟ್ ಆಗಿರುತ್ತೆ. ನಿಮ್ಗೆ ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರೋದ್ರಿಂದ ನಿಮ್ಗೆ ಇಮಿಡಿಯೇಟ್ ಆಗಿ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಹಾಗೆ ಸುತ್ತ ಮನೆ ಇರೋದ್ರಿಂದ ಇಮಿಡಿಯೇಟ್ ಆಗಿ ಬಂದು ಕನ್ಸ್ಟ್ರಕ್ಷನ್ ಕೂಡ ನೀವು ಮಾಡ್ಕೋಬಹುದು. PMRD ಅಪ್ರೂವಲ್ ಆಗಿರುವಂತ ಲೇಔಟ್, ಇಂಡಿವಿಜುವಲ್ ಈ ಖಾತಾ ಕೂಡ ನಿಮ್ಗೆ ಸಿಗತ್ತೆ. ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರೋದ್ರಿಂದ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ಇವತ್ತೇ ನಿಮಗೆ ನಾವು ತೋರಿಸ್ತಾ ಇರೋದು ಪ್ಲಾಟ್ ಬಂದು ರೀಸೇಲಿಗೆ ಇರುವಂಥ ಪ್ಲಾಟ್ ತೋರಿಸ್ತಾ ಇದ್ದೀವಿ. ಇದು ಲೊಕೇಟೆಡ್ ಆಗಿರೋದು ಬಂದು ನಿಮಗೆ ಜಿಗನಿಯಲ್ಲಿ. ಸೊ ಜಿಗನಿ APC ಸರ್ಕಲ್ ಇಂದ ಬಂದರೆ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಈ ಲೇಔಟಿಗೆ ರೀಚ್ ಆಗ್ತೀರಾ. ಸೊ ಹಾಗೆ STRR ರೋಡ್ ಪಕ್ಕದಲ್ಲೇ ಲೊಕೇಟೆಡ್ ಆಗಿರುವಂತ ಸೈಟ್ ಆಗಿರುತ್ತೆ. ಇದು ಪಾಸ್ಟ್ ಅಲ್ಲಿ ಮೆಟ್ರೋ ಹೋಮ್ಸ್ ಅವರು ಡೆವಲಪ್ಮೆಂಟ್ ಮಾಡಿರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಇದು ಟೋಟಲ್ ಆಗಿ ನಿಮ್ಗೆ 9 ಎಕರೆಯಲ್ಲಿ ಮಾಡಿರುವಂತ ಲೇಔಟ್. 136 ಸೈಟ್ ಬರ್ತಾ ಇತ್ತು. ಇದರಲ್ಲಿ ಕಂಪ್ಲೀಟ್ ಸೋಲ್ಡ್ ಔಟ್ ಆಗಿ ಇವಾಗ ಡೈರೆಕ್ಟ್ ಓನರ್ ಕಡೆಯಿಂದ ಒಂದು ಪ್ಲಾಟ್ ನಿಮ್ಗೆ ರೀಸೇಲಿಗೆ ಸಿಗ್ತಾ ಇರೋದು. ಸೊ ಇದ್ರ ಕನೆಕ್ಟಿವಿಟಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಿಮ್ಗೆ STRR ರಿಂಗ್ ರೋಡ್ ಬ್ಯಾಕ್ ಸೈಡ್ ಲೊಕೇಟೆಡ್ ಆಗಿದೆ ಈ ಲೇಔಟ್. ಹಾಗೆ APC ಸರ್ಕಲ್ ಇಂದ ಬರೋದಾದ್ರೆ ನಿಮ್ಗೆ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಈ ಲೇಔಟ್ ಗೆ ರೀಚ್ ಆಗ್ತೀರಾ. KHB ಕನೆಕ್ಟಿವಿಟಿ ಕೂಡ ನಿಮ್ಗೆ ತುಂಬಾ ಹತ್ರದಲ್ಲೇ ಇರುವಂತದ್ದು. ಅಷ್ಟೇ ಅಲ್ಲದೆ ಮೆಟ್ರೋ ಕನೆಕ್ಟಿವಿಟಿ ನೋಡ್ಬೇಕಂದ್ರೆ ನಿಮ್ಗೆ ಬೊಮ್ಮಸಂದ್ರ ಸಿಗತ್ತೆ. ಬೊಮ್ಮಸಂದ್ರ ಇಲ್ಲಿಂದ ಜಸ್ಟ್ 6 to 7 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ಸಿಗ್ತಾ ಇದೆ. ಸೊ ಅಪ್ಕಮಿಂಗ್ ನಿಮ್ಗೆ APC ಸರ್ಕಲ್ ಅಲ್ಲೂ ಮೆಟ್ರೋ ಸ್ಟೇಷನ್ ಸಿಗತ್ತೆ. ಇದೇ ನೋಡ್ತಾ ಇದೀರಾ, ಇದೇ ನಿಮ್ಗೆ ಮೇನ್ ರೋಡ್ ಆಗಿರುತ್ತೆ. ಸೊ ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರುವಂತದೇ ಈ ಲೇಔಟ್ ಆಗಿರುತ್ತೆ. ಆರ್ಚ್ ಒಳಗಡೆ ಬಂದಿದ ತಕ್ಷಣ ನಿಮ್ಗೆ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್ ಇದು. ಸೊ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇವಾಗ ಡೈರೆಕ್ಟ್ ಓನರ್ ಕಡೆಯಿಂದ ನಿಮ್ಗೆ ಒಂದ್ ಸೈಟ್ ಮಾತ್ರ ಸಿಗ್ತಾ ಇರೋದು ರೀಸೇಲಿಗೆ. ಈ ಸೈಟ್ ಡೈಮೆನ್ಷನ್ ಬಂದು ನಿಮ್ಗೆ 842 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ನೋಡ್ತಾ ಇರಬಹುದು ವೀಕ್ಷಕರೇ, ಸೈಟ್ ಅಕ್ಕಪಕ್ಕದಲ್ಲಿ ಮನೆಗಳಾಗಿರುವಂತದ್ದು. ಸೊ ಈ ಖಾತಾ ರೆಡಿ ಇರುವಂತ ಸೈಟ್ ಆಗಿರುತ್ತೆ. ನಿಮ್ಗೆ ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರೋದ್ರಿಂದ ನಿಮ್ಗೆ ಇಮಿಡಿಯೇಟ್ ಆಗಿ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಹಾಗೆ ಸುತ್ತ ಮನೆ ಇರೋದ್ರಿಂದ ಇಮಿಡಿಯೇಟ್ ಆಗಿ ಬಂದು ಕನ್ಸ್ಟ್ರಕ್ಷನ್ ಕೂಡ ನೀವು ಮಾಡ್ಕೋಬಹುದು. ಹಾಗೆ ಈ ಲೇಔಟ್ ಅಮ್ಯುನಿಟೀಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಲೇಔಟ್ ಗೆ ಗ್ರ್ಯಾಂಡ್ ಆರ್ಚ್ ಬರುತ್ತೆ. ಕಾಂಪೌಂಡ್ ವಾಲ್ ಕೂಡ ಬರ್ತಾ ಇದೆ. ಹಾಗೆ ಮೇನ್ ರೋಡ್ ನೋಡ್ತಾ ಇದ್ದೀರಾ, 40 ಫೀಟ್ ವೈಡ್ ಆಗಿರುವಂತ ಮೇನ್ ರೋಡ್ ಇದೆ. ಸಬ್ ರೋಡ್ಸ್ ಬಂದು ನಿಮ್ಗೆ 30 ಫೀಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮಾತಾಡೋದಾದ್ರೆ ಸೈಟ್ ಅಲ್ಲಿ ನಿಮ್ಗೆ ಡ್ರೈನೇಜ್ ಆಗಿರ್ಬೋದು, ಸೀವೇಜ್ ಆಗಿರ್ಬೋದು, ವಾಟರ್ ಕನೆಕ್ಷನ್ ಆಗಿರ್ಬೋದು, ಇದೆಲ್ಲ ಮಾಡಿದ್ದಾರೆ. ಸೊ ಫುಟ್ಪಾತ್ ಕೂಡ ಬಿಟ್ಟಿದ್ದಾರೆ ಗಾರ್ಡನಿಗೋಸ್ಕರ. ಹಾಗೆ ಎಲೆಕ್ಟ್ರಿಸಿಟಿ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ರನ್ನಿಂಗ್ ಆಗಿರುತ್ತೆ. ಸೊ ಹಾಗೆ ಒಂದ್ ಮನೆ ಕಟ್ಕೊಂಡಿರೋದಕ್ಕೆ ಏನೇನೆಲ್ಲ ಅಮ್ಯುನಿಟೀಸ್ ಬೇಕು ಕಂಪ್ಲೀಟ್ ಆಗಿ ನಿಮ್ಗೆ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ. ಹಾಗೆ ಲೇಔಟ್ ಅಲ್ಲಿ ನೀವೇ ನೋಡ್ತಾ ಇದ್ದೀರಾ, ತುಂಬಾ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ಈ ಲೇಔಟ್ ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದ್ರೆ, ಇದು BMRD ಅಪ್ರೂವಲ್ ಆಗಿರುವಂತ ಲೇಔಟ್. ಇಂಡಿವಿಜುವಲ್ ಈ ಖಾತಾ ಕೂಡ ನಿಮ್ಗೆ ಸಿಗತ್ತೆ. ಸೊ ಇಮಿಡಿಯೇಟ್ ಆಗಿ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನಿಮ್ಗೆ ಲೋನ್ ವಿಚಾರಕ್ಕೆ ಬಂದ್ರೆ ಅಪ್ ಟು 75% ವರೆಗೆ ಬ್ಯಾಂಕ್ ಇಂದ ಲೋನ್ ಕೂಡ ಆಗುತ್ತೆ. ಈ ಸೈಟ್ ಪ್ರೈಸ್ ಬಂದು ನಿಮ್ಗೆ ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರೋದ್ರಿಂದ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಸೊ ಪರ್ ಸ್ಕ್ವೇರ್ ಫೀಟ್ ನಿಮ್ಗೆ 3000 ಅಂದ್ರೆ 3000 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಕೇಳ್ತಾ ಇದ್ದಾರೆ. ಅದರಲ್ಲೂ ನಿಮ್ಗೆ ನೆಗೋಷಿಯೇಟ್ ಮಾಡಿ ಕೊಡ್ತಾ ಇದ್ದಾರೆ. ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರೋದ್ರಿಂದ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ಸೈಟ್ ನಿಮ್ಗೆ ಸಿಗ್ತಾ ಇರೋದು. ಸೊ ಈ ಸೈಟ್ ಬಗ್ಗೆ ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಈ ಸೈಟ್ ನ ನಿಮ್ದಾಗ್ಸ್ಕೊಳ್ಳಿ. ಧನ್ಯವಾದಗಳು.